ವಾಟ್ಸ್ ರಾಂಗ್ ವಿತ್ ಇಂಡಿಯಾ 2-3 ವಾರಗಳಿಂದ ಈ ಒಂದು ಹ್ಯಾಶ್ಟ್ಯಾಗ್ ಟ್ವಿಟರ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದೆ. ಸೊ ಏನಿದು ವಾಟ್ಸ್ ರಾಂಗ್ ವಿತ್ ಇಂಡಿಯಾ? ಯಾರ್ಯಾರು ಆ್ಯಂಟಿ ಇಂಡಿಯಾ ಪೋಸ್ಟ್ಗಳನ್ನ ಹಾಕ್ಬಿಟ್ಟು ಈ ಒಂದು ಹ್ಯಾಶ್ಟ್ಯಾಗ್ನ ಹಾಕ್ತಿದ್ರು ಅವರ ಒಂದು ಅಕೌಂಟ್ಗಳಿಗೆ ಜಾಸ್ತಿ ರೀಚ್ ಸಿಗೋದು. ಈ ಒಂದು ಅವರ ಒಂದು ಅಕೌಂಟಲ್ಲಿ ಬರೀ 100-200 ಫಾಲೋವರ್ಸ್ಗಳಿದ್ರು ಕೂಡ. ಸೊ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೈಲಿ ಇಂಪಾಸಿಬಲ್. ಸೊ ನಮ್ಮ ಇಂಡಿಯನ್ಸ್ಗಳಿಗೆ ಒಂದು ಡೌಟ್ ಬಂತು, ಏನಿದು ಆಲ್ಗೋರಿಥಮ್ ಅಲ್ಲಿ ಮಿಸ್ಟೇಕ್ ಇರ್ಬೋದಾ ಅಥವಾ ಟ್ವಿಟರ್ ಅವರು ಬೇಕು ಅಂತ ಈ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ಹೇಗೆ ನಮ್ಮ ಇಂಡಿಯನ್ಸ್ ಎಲ್ಲ ಸೇರಿಕೊಂಡು ಟ್ವಿಟರ್ನ ಒಂದು ಆಲ್ಗೋರಿಥಮ್ನ ಎಕ್ಸ್ಪೋಸ್ ಮಾಡಿದ್ರು. ಒಟ್ಟಾರೆ ಹೇಳಬೇಕು ಅಂತಂದರೆ ಹೇಗೆ ಸೋಷಿಯಲ್ ಮೀಡಿಯಾ ಕಂಪ್ನೀಸ್ಗಳು ನಮ್ಮ ಇಂಡಿಯಾದ ಒಂದು ಗ್ರೋತ್ನ ತಡೆಯೋಕ್ಕಾಗ್ದಿರಾ ಅವರ ಒಂದು ಬ್ಯಾಕ್ ಎಂಡಲ್ಲಿ ಎಷ್ಟೊಂದು ಆಲ್ಗೋರಿಥಮ್ಸ್ಗಳನ್ನ ಆಲ್ಟರ್ ಮಾಡಿಕೊಂಡು ನಮ್ಮ ಇಂಡಿಯಾ ಬಗ್ಗೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾರೆ. ಇದೆಲ್ಲ ಸ್ಟಾರ್ಟ್ ಆಗೋದು ಯಾವಾಗಪ್ಪ ಅಂತಂದರೆ ಒಂದು 2-3 ವೀಕ್ಸ್ ಬ್ಯಾಕ್ ಒಂದು ಬ್ರೆಜಿಲಿಯನ್ ಕಪಲ್ ಬಂದಿರ್ತಾರೆ ನಮ್ಮ ಇಂಡಿಯಾದಲ್ಲಿ. ಅವರು ಒಂದು ಅಡ್ವೆಂಚರಸ್ ಟ್ರಿಪ್ನ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅವರ ಒಂದು ಅಡ್ವೆಂಚರಸ್ ಟ್ರಿಪ್ಪಲ್ಲಿ ರೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಜಾರ್ಖಂಡಲ್ಲಿ ಟೆಂಟ್ ಹಾಕ್ಕೊಂಡು ರೆಸ್ಟ್ನ ಮಾಡ್ತಾ ಇರ್ತಾರೆ. ಆಗ ಒಂದು 4-5 ಜನ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಆ ಒಂದು ಲೇಡಿ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಅಸಲ್ಟ್ನ ಮಾಡ್ತಾರೆ. ಆ್ಯಂಡ್ ಆ ಒಂದು ಲೇಡಿ ಆಬ್ವಿಯಸ್ಲಿ ಜಸ್ಟಿಸ್ಗಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ನ ಮಾಡ್ತಾರೆ, ರೀತಿಯಲ್ಲಿ ಆಯಿತು ಅಂತ ಅಂದ್ಬಿಟ್ಟು. ಸೊ ಆ ಒಂದು ಪೋಸ್ಟ್ನ ಇಟ್ಕೊಂಡು ಟ್ವಿಟರಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಆ್ಯಂಟಿ ಇಂಡಿಯಾ ಪೋಸ್ಟ್ ಥರ, ನೋಡಿ ಇಂಡಿಯಾದಲ್ಲಿ ಈ ಥರ ಎಲ್ಲ ಆಗುತ್ತೆ, ಇಂಡಿಯಾ ಸೇಫ್ ಇಲ್ಲ, ಹಂಗೆ ಅಂತ ಅಂದ್ಬಿಟ್ಟು. ಸೊ ಅದರ ಜೊತೆ ಇನ್ನು ಎಷ್ಟೊಂದು ಏನಪ್ಪ ಇಂಡಿಯಾದಲ್ಲಿ ಆಗೋ ಒಂದು ನೆಗೆಟಿವಿಟಿ ಪೋಸ್ಟ್ಗಳನ್ನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂತ ಒಂದು ಹ್ಯಾಶ್ಟ್ಯಾಗಲ್ಲಿ. ಸೊ ಇದು ಬರೀ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂತ ಒಂದು ಹ್ಯಾಶ್ಟ್ಯಾಗಲ್ಲಿ ಅಲ್ಲ, ಯಾರ್ಯಾರು ಇಂಡಿಯಾ ಅಂತ ಒಂದು ಟೈಟಲ್ನ ಕೊಟ್ಟರು ಕೂಡ ಆ ಒಂದು ಪೋಸ್ಟ್ಗಳಿಗೆ ಸಿಕ್ಕಾಪಟ್ಟೆ ಜಾಸ್ತಿ ರೀಚ್ ಸಿಗ್ತಾ ಇತ್ತು. ಈವನ್ ಅವರ ಒಂದು ಅಕೌಂಟ್ಗೆ ಕಮ್ಮಿ ಫಾಲೋವರ್ಸ್ ಇದ್ರೂ ಕೂಡ. ಸೊ ನಮ್ಮ ಇಂಡಿಯನ್ಸ್ಗಳಿಗೆ ಸಿಕ್ಕಾಪಟ್ಟೆ ಡೌಟ್ ಬಂತು, ಏನಿದು ಏನಪ್ಪ ಇಂಡಿಯಾ ಅಂತ ಒಂದು ಟೈಟಲ್ ಇದ್ರೂ ಕೂಡ ಇಷ್ಟೊಂದು ರೀಚ್ ಸಿಗ್ತಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಟ್ವಿಟರ್ನ ಆಲ್ಗೋರಿಥಮ್ ಮೇಲೆ ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಇಂಡಿಯನ್ಸ್ ಆಗ ಏನು ಮಾಡ್ತಾರೆ ಅಂತಂದರೆ ಟ್ವಿಟರ್ ಆಲ್ಗೋರಿಥಮ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಸೇಮ್ ಹ್ಯಾಶ್ಟ್ಯಾಗು ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂತ ಒಂದು ಹ್ಯಾಶ್ಟ್ಯಾಗ್ನ ಇಟ್ಕೊಂಡು ನಮ್ಮ ಇಂಡಿಯಾದಲ್ಲಿ ಆಗೋ ಒಂದು ಡೆವಲಪ್ಮೆಂಟ್ಗಳನ್ನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೆಸರು ಮಾತ್ರ ಅವ್ರದ್ದು, ಬಸ್ರು ನಮ್ಮದು. ಒಬ್ಬೊಬ್ರು ಏನು ಮಾಡಿದ್ರು ಅಂತಂದರೆ ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅನ್ನೋ ಒಂದು ಹ್ಯಾಶ್ಟ್ಯಾಗ್ನ ಹಾಕ್ಬಿಟ್ಟು ವೆಸ್ಟರ್ನ್ ದೇಶಗಳಲ್ಲಿ ಆಗೋ ಒಂದು ಏನಪ್ಪ ಕೆಟ್ಟ ಕಚಡ ಏನಪ್ಪ ಫೋಟೋಸ್ಗಳನ್ನ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಎಲ್ರಿಗೂ ಕೂಡ ತಲೆ ಕೆಟ್ಟೋಗ್ಬಿಡ್ತು, ಏನಪ್ಪ ಇವರು ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂತ ಹಾಕ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಆಗೋ ಡೆವಲಪ್ಮೆಂಟ್ಗಳನ್ನ ಪೋಸ್ಟ್ ಮಾಡ್ತಾರೆ ಮತ್ತು ವೆಸ್ಟರ್ನ್ ಕಂಟ್ರೀಸಲ್ಲಿ ಆಗೋ ಒಂದು ಕಚಡ ಕೆಲಸಗಳನ್ನ ಇವರು ಪೋಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ತಲೆ ಕೆಟ್ಟೋಗ್ಬಿಡ್ತು. ಸೊ ಆಗ ನಮ್ಮ ಇಂಡಿಯನ್ಸ್ಗೊಂದು ಕನ್ಫರ್ಮ್ ಆಯಿತು, ಫಾರಿನ್ ಕಂಪ್ನೀಸ್ಗಳು ನಮ್ಮ ಇಂಡಿಯಾದಲ್ಲಿ ನೆಗೆಟಿವಿಟಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅವರ ಒಂದು ಆಲ್ಗೋರಿಥಮಲ್ಲಿ ಬಯಾಸ್ಡ್ ಆಗಿ ಒಂದು ಆಲ್ಟರ್ನ ಮಾಡಿರ್ತಾರೆ ಅಂತ ಕನ್ಫರ್ಮ್ ಆಯಿತು. ಇದು ಬರೀ ಟ್ವಿಟರಲ್ಲಿ ಮಾತ್ರ ಅಲ್ಲ, ಫೇಸ್ಬುಕ್ಕಲ್ಲೂ ಆಗುತ್ತೆ, ಯೂಟ್ಯೂಬಲ್ಲೂ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ವೆಸ್ಟರ್ನ್ ಸೋಷಿಯಲ್ ಮೀಡಿಯಾ ಕಂಪ್ನೀಸ್ಗಳಲ್ಲಿ ಈ ರೀತಿ 100% ಆಗುತ್ತೆ ಅಂತ ಕನ್ಫರ್ಮ್ ಆಗೋಯಿತು. ಆ್ಯಂಡ್ ಈ ಒಂದು ಕ್ಯಾಂಪೇನಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟವರು ಕೂಡ ಭಾಗಿಯಾದರು. ಆ್ಯಂಡ್ ಇಸ್ರೇಲ್ ಗೌರ್ಮೆಂಟವರು ಕೂಡ ಈ ಒಂದು ಕ್ಯಾಂಪೇನ್ನ ಸಪೋರ್ಟ್ನ ಮಾಡಿದ್ರು. ಸೊ ಟ್ವಿಟರ್ ಅವರು ಏನು ಆರ್ಡ್ರ್ ಮಾಡಿದ್ರು ಅವರ ಒಂದು ಆಲ್ಗೋರಿಥಮಲ್ಲಿ, ಲೈಕ್ ಯಾರಾದರೂ ನೆಗೆಟಿವ್ ಪೋಸ್ಟ್ನ ಹಾಕಿದ್ರೆ ಇಂಡಿಯಾ ಬಗ್ಗೆ ಆ ಒಂದು ಪೋಸ್ಟ್ಗೆ ಜಾಸ್ತಿ ರೀಚ್ ಕೊಡೋ ಥರ ಒಂದು ಏನು ಆರ್ಡ್ರ್ ಮಾಡಿದ್ರು, ಆ ಒಂದು ತಿರುಗುಬಾಣ ಟ್ವಿಟರ್ಗೆ ಮತ್ತೋಗಿ ರಪ್ಪಂತ ಜೋರಾಗಿ ಬಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಕ್ಯಾಂಪೇನಲ್ಲಿ ನಮ್ಮ ಇಂಡಿಯನ್ಸು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ 100% ಹೇಳ್ತೀನಿ. ಯಾಕಂತಂದರೆ ಸೊ ಆಲ್ಗೋರಿಥಮ್ ಏನು ನೋಡುತ್ತೆ ಅಂತಂದರೆ ಬರೀ ಟೈಟಲ್ ನೋಡುತ್ತೆ, ಆ ಟ್ಯಾಗ್ ನೋಡುತ್ತೆ ಅಷ್ಟೇ. ಆ ಒಂದು ಟೈಟಲ್ಗೆ ಮತ್ತು ಟ್ಯಾಗ್ಗೆ ನೀವು ಏನು ವಿಡಿಯೋ ಅಥವಾ ಫೋಟೋನ ಅಟ್ಯಾಚ್ಮೆಂಟ್ ಮಾಡ್ತಾ ಅದನ್ನು ಅದು ಸ್ಕ್ಯಾನ್ ಮಾಡೋದಿಲ್ಲ. ಸೊ ನಮ್ಮ ಇಂಡಿಯನ್ಸ್ ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಹೆಸರು ಮಾತ್ರ ಹೌದು ವಾಟ್ಸ್ ರಾಂಗ್ ವಿತ್ ಇಂಡಿಯಾ ಅಂತ, ಬಸ್ರು ಮಾತ್ರ ನಮ್ಮದು. ಒಬ್ಬೊಬ್ಬರು ನಮ್ಮ ಇಂಡಿಯಾದಲ್ಲಿ ಡೆವಲಪ್ಮೆಂಟ್ಗಳನ್ನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಾರಿನ್ ಕಂಟ್ರೀಸ್ಗಳಲ್ಲಿ ಎಷ್ಟೊಂದು ವಿಚಿತ್ರ ವಿಡಿಯೋಗಳು ಸಿಗುತ್ತೆ, ನೋಡ್ಬೋದು ನೀವು. ಇಲ್ಲಿ ಎಲ್ಲಂದ್ರಲ್ಲಿ ಹೋಗಿ ಡಬಲ್ಸ್ನ ಮಾಡ್ತಾರೆ, ಈ ಥರ ಕಚಡ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇಟ್ ವಾಸ್ ಎ ಸಕ್ಸಸ್ಫುಲ್ ಕ್ಯಾಂಪೇನ್ ಅಂತ ನೀವು ಹೇಳ್ಬೋದು. ಟ್ವಿಟರ್ಗೆ ಹೆವಿಲಿ ಮುಖಭಂಗ ಆಗುತ್ತೆ. ನೋಡಿ ನಮ್ಮ ಇಂಡಿಯನ್ಸ್ನ ಒಂದು ಏನು ಒಳ್ಳೆತನ ಫಾರಿನ್ ಕಂಪ್ನೀಸ್ಗಳು ಹೇಗೆ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಳ್ತಾರೆ. ಬಟ್ ನಮ್ಮ ಇಂಡಿಯನ್ಸ್ಗಳು ನೀವು ಹೆಂಗಾದರೂ ಬನ್ನಿ ನಿಮ್ಮನ್ನು ಎಕ್ಸ್ಪೋಸ್ ಮಾಡಿ ಮೂಲೆಗೆ ಹಾಕ್ತೀವಿ, ಈ ಒಂದು ಶತಕ ನಮ್ಮ ಇಂಡಿಯಾದ ಅಂತ ಅಂದ್ಬಿಟ್ಟು ರೆಡಿಯಾಗಿ ಕೂತಿದ್ದಾರೆ. ಸೊ ನೋಡಿ ಫಾರಿನ್ ಕಂಪ್ನೀಸ್ಗಳು ಅವರ ಒಂದು ವರ್ಕ್ ಎಥಿಕ್ಸ್ಗಳನ್ನ ಪಕ್ಕ ಇಟ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಆಗೋ ನೆಗೆಟಿವಿಟಿನ ತುಂಬ ವಿಚಿತ್ರವಾಗಿ ತೋರಿಸೋದಕ್ಕೆ ಸ್ಟಾರ್ಟ್ನ ಮಾಡಿದ್ದಾರೆ. ನಾನೇನು ಅವ್ರು ತೋರಿಸೋ ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಎಥಿಕ್ಸ್ ಅಂತ ಒಂದು ಇರುತ್ತೆ ತಾನೇ, ಆ ಒಂದು ಎಥಿಕ್ಸ್ನ ಬಿಟ್ಟು ಇವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ತೋರಿಸೋದು ಅವರ ದೇಶದಲ್ಲೂ ಕೂಡ ಹೆಂಗಾಗುತ್ತೆ ಅಂತ ತೋರಿಸ್ಬೇಕು. ಬರೀ ಅವ್ರ ದೇಶದಲ್ಲಿ ಆಗೋ ಒಂದು ಪಾಸಿಟಿವ್ನ ತೋರಿಸ್ಬಿಟ್ಟು ನಮ್ಮ ದೇಶದಲ್ಲಿ ಆಗೋ ಒಂದು ನೆಗೆಟಿವಿಟಿನ ಮಾತ್ರ ತೋರಿಸ್ಬಿಟ್ಟು ನಮ್ಮ ದೇಶದಲ್ಲಿ ಆಗೋ ಪಾಸಿಟಿವಿಟಿನ ಮುಚ್ಚಾಕಿದ್ರೆ ಅದು ಯಾವ ರೀತಿಯೂ ಕೂಡ ವರ್ಕ್ ಎಥಿಕ್ಸ್ ಅಲ್ಲ ಅಂತ ನಾನು ಆರಾಮಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರೆ ಹೇಗೆ ನಮ್ಮ ಇಂಡಿಯನ್ಸ್ಗಳು ಒಂದಾಗಿ ಟ್ವಿಟರ್ ಆಲ್ಗೋರಿಥಮ್ನ ಎಕ್ಸ್ಪೋಸ್ ಮಾಡಿದ್ವಿ ಅಂತ. ಸೊ ದಯವಿಟ್ಟು ನಮ್ಮ ಇಂಡಿಯನ್ಸ್ ಯಾವಾಗಲೂ ಕೂಡ ಹೆಂಗೆ ಯೂನಿಟ್ ಆಗಿರೋಣ, ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ವಿಡಿಯೋಗಾಗಿ ದಯವಿಟ್ಟು ಫಾಲೋ ಮಾಡಿ. ಆ್ಯಂಡ್ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಸೂನ್ ಗೈಸ್.